ವಚನಜಿ ಜನನಾಯಕನ್ ಜನರ ನಾಯಕ ಈಗ ರಿಯಲ್ ಲೈಫ್ನಲ್ಲೇ ವಿಜಯ್ ಅವರು ಆಗಿರುವಂಥದ್ದು. ಮೊದಲನೇದಾಗಿ ನಿಮಗೆ ಆಫರ್ ಹೇಗೆ ಬಂತು? ಇದು ಯಾವ ಸಿನಿಮಾ ಶೂಟಿಂಗಲ್ಲಿದ್ರಾ, ಮನೇಲಿದ್ರಾ? ಈ ಕಾಲ್ ಬಂದಾಗ ಯಾರಿಂದ ಕಾಲ್ ಬಂತು ನಿಮಗೆ? ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಒಂದು ಒಳ್ಳೆ ಪ್ರಾಜೆಕ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಅಪೆಂಡಿಕ್ಸ್ ಆಪ್ರೇಷನ್ ಆಗಿಬಿಟ್ಟಿತ್ತು ನನಗೆ. ಒಂದು 6 to 8 ಮಂತ್ಸ್ ರೆಸ್ಟಲ್ಲಿದ್ದೆ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ. ಮಿಡ್ಡಲ್ಲಿ ಆಫರ್ ಬಂದಿದ್ದು ಆ್ಯಕ್ಚುಲಿ ಜನನಾಯಕ ನೋಡಿ. ಸಲಾರಲ್ಲಿ ತುಂಬ ಇಂಪ್ರೆಸ್ ಆಗಿ ವಿನೋದ್ ಸರ್ ಆಫರ್ ಮಾಡಿದ್ದೆ ಆ್ಯಕ್ಚುಲಿ. ಆಮೇಲೆ ಪ್ರೊಡಕ್ಷನಿಂದ ಕಾಲ್ ಬಂತು, ಕತೆ ಹೇಳಿದರು, ಓಕೆ ಆಯಿತು. ನನಗೆ ಕೂಡ ಮಾಡೋದು ಈ ಪ್ರಾಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಟ್ ಅಂದರೆ ತುಂಬ ಮೇಕವರ್ ಇತ್ತು ಆ್ಯಕ್ಚುಲಿ, ಮಾಡ್ಕೋಬೇಕಾಗಿತ್ತು. ಅಂದರೆ ನನಗೆ ಆಪ್ರೇಟ್ ಆದಮೇಲೆ ಐ ಆಮ್ ಲೂಸಿಂಗ್ ಅ ವೆಯ್ಟ್ ಆ್ಯಕ್ಚುಲಿ. ಸೊ ವಾಪಸ್ ಅದನ್ನು ಗೈನ್ ಮಾಡಬೇಕಿತ್ತು. ಇಟ್ಸ್ ಅ ಬಿಗ್ ಟಾಸ್ಕ್. ನಾನು ಆವಾಗ ಅವ್ರಿಗೆ ಟೈಮ್ ಕೇಳಿದೆ, ನಾನು ಒಂದು 20 days ಆದರೂ ನನಗೆ ಬೇಕು ಅಂತ. ಸೊ ಆಮೇಲೆ ವರ್ಕೌಟ್ ಮಾಡಿಕೊಂಡು ಆಮೇಲೆ ಏನೇನು ಬೇಕಲ್ವ ಅದನ್ನೆಲ್ಲ ರೀಕವರ್ ಮಾಡಿಕೊಂಡು ಶೂಟಿಂಗ್ ಹೋಗಿದ್ದು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಈಗ 20 ದಿನ ನೀವೇನು ಕಾಲಾವಧಿ ಕೇಳಿದ್ರಿ, ಅದಾದಮೇಲೆ ಸೆಟ್ಟಿಗೆ ಹೋದ್ರಿ, ಎಷ್ಟು ದಿನ ಶೂಟ್ ಮಾಡಿದ್ರಿ? ಅರೌಂಡ್ 23 days ಶೂಟ್ ಮಾಡಿದ್ವಿ ವಿಜಯ್ ಸರ್ ಜೊತೆ. ಅದೇ ಹೇಳದ್ನಲ್ಲ, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಮೀಟ್ ಮಾಡಿರುವಂಥ ಒಂದು ಬೆಸ್ಟ್ ವ್ಯಕ್ತಿಗಳಲ್ಲಿ ವಿಜಯ್ ಸರ್ ಕೂಡ ಒಬ್ಬರು. ಯಾಕಂದರೆ ಒಬ್ಬ ಇಷ್ಟು ದೊಡ್ಡ ಸ್ಟಾರ್ ಹಿಂಗಿರೋಕ್ಕೆ ಸಾಧ್ಯನಾ ಅಂತ, ಅಷ್ಟು ಕಾಮಾಗಿದ್ದು. ಇಸ್ ಅ ಲೆಜೆಂಡು. ಬಟ್ ಯಾರ ಹತ್ರನೂ ಅದನ್ನು ಅವರು ತೋರಿಸ್ತಾನೆ ಇರಲಿಲ್ಲ. ಸೊ ಐ ಇನ್ಸ್ಪೈರ್ಡ್ ಅ ಲಾಟ್ ಫ್ರಮ್ ಹಿಮ್. ಅಂದರೆ ಐ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಅಂದರೆ ಇದನ್ನೆಲ್ಲ ನಾವು ಖಂಡಿತವಾಗ್ಲೂ ಹೇಳ್ಕೊಳ್ಳೇಬೇಕಾಗತ್ತೆ. ನೋಡಿ, ಸಿನಿಮಾಯಿಂದ ಏನೂ ಆಗಲ್ಲ ಅಥವಾ ಸಿನಿಮಾಯಿಂದ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಬಿಗ್ ಎಕ್ಸಾಂಪಲ್ ಅಲ್ವಾ.